ಹರೇ ಶ್ರೀನಿವಾಸ, ಹರಿ ಓಂ. ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನೋಡಿ ನಮ್ಮ ಮಗಳು ಮನೆ ತೆಗೆದಿರೋ ಕಟ್ಟೆಗೆ ಮೀನು ಹಿಡಿಬೇಕು ಅಂತ ಹೇಳಿ ನಮ್ಮ ಬೀಗರು ಬೋಟ್ ತಂದಿದ್ದಾರೆ, ಚಿಕ್ಕದೊಂದು. ನಾವು ಎಲ್ಲ ಹೋಗಿದ್ವಿ ಮಗಳು ಮನೆ ಹತ್ರ. ನಮಗೂ ಒಂದು ಕುತೂಹಲ, ನೋಡೋಣ ಹೆಂಗೆ ಏನು ಎತ್ತ ಅಂದ್ಬಿಟ್ಟು ನಾನು ಹೋದೆ ವಿಡಿಯೋ ಮಾಡಿಕೊಂಡು. ಮತ್ತು ದೊಡ್ಡದೊಂದು ಬೋಟ್ನ ತೊಗೊಂಬಂದು, ಅದೊಂಥರ ಬಾಣಲಿ ಥರನೇ ಇರುತ್ತೆ, ಸೇಮ್ ಪ್ಲಾಸ್ಟಿಕ್ಕು. ಅದನ್ನು ತಗೊಂಡೋಗಿ ನೀರೊಳಗಡೆ ಬಿಟ್ಟು, ಅವರು ಎಲ್ಲ ಒಂದು ಪದರ ಥರ ಇರುತ್ತೆ ಬಲೆ, ಆ ಬಲೆನ ಬಿಡಿಸಿದ್ರು ಸುಮಾರು ಒಂದು 3 ಅವರ್ ಬಿಡಿಸಿದ್ರು ಸ್ನೇಹಿತರೆ. ಆ ಬಲೆಯನ್ನು ತೊಗೊಂಬಂದು ಅವರು ಎಲ್ಲ ಕಟ್ಟೆ ಒಳಗಡೆ ಇಟ್ಟು, ನಾನು ಸುಮಾರು ಒಂದು 1/2 ಅವರ್ ಇದ್ದೆ. ಆ ಬಲೆ ಬಿಡಿಸೋದೇ ಒಂದು ದೊಡ್ಡ ಸಾಧನೆ ಆಯಿತು. ಆ ನಂತರ ಬಲೆಯನ್ನು ಬಿಡಿಸಿ ನೋಡಿ ಸ್ನೇಹಿತರೆ, ಎಷ್ಟು ದೊಡ್ಡದು ಕಟ್ಟೆ ಅಂದರೆ ತುಂಬಾ ದೊಡ್ಡ ಕಟ್ಟೆ. ಆಳನೂ ಅಷ್ಟೇ ಒಂದು 25-30 ಅಡಿ ಆಳ ಇದೆಯಂತೆ. ಸುತ್ತಲ ಗಿಡ ಮರ, ವಾತಾವರಣ. ಸಂಜೆ 6 ಗಂಟೆ ಸಮಯ, ಆಲೆ ಒಂದು 6 ಗಂಟೆ ಸಮಯದಲ್ಲೇ ಅವರು ಬಂದಿದ್ದು. ಸಾಯಂಕಾಲ ಬಿಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಬಿದ್ದಿರ್ತಂತೆ ಮೀನು. ನನಗೆ ಗೊತ್ತಿಲ್ಲ, ನಾನು ಈಗಲೇ ಬಿದ್ದುಬಿಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ನಾವು ಎಲ್ಲ ಅಲ್ಲೇ ನಿಂತಿದ್ವಿ, ಬಲೆ ಎಲ್ಲ ಬಿಡೋ ತಕ್ಕನು. ಸ್ವಲ್ಪ ಲೇಟ್ ಆಯಿತು, ಕತೆ ಆಗಂಗೆ ಬತ್ತಂದ್ಬಿಟ್ಟು ನಾನು ಹೊರಟ್ಬಿಟ್ಟೆ. ಆಮೇಲೆ ಬಂದು ನಮ್ಮ ಮಗಳನ್ನ ಕೇಳಿದ್ರೆ, ಇಲ್ಲ ಅಮ್ಮ, ಬೆಳಗ್ಗೆ ಬೀಳೋದು ಮೀನು, ಈಗಲ್ಲ ಅಂದ್ಲು. ಸರಿ, ಬೆಳಗ್ಗೆ 6 ಗಂಟೆಗೆ ಹೋದೆ ಸ್ನೇಹಿತರೆ, ನೋಡೋಣ ಕಟ್ಟೆ ಹತ್ರ. ನೋಡಿ ಸ್ನೇಹಿತರೆ, ಬೆಳಗ್ಗೆ ಒಂದು 6 ಗಂಟೆಗೆ ಬಂದಿದ್ದೀವಿ. ರಾತ್ರಿ ಬಲೆ ಬಿಟ್ಟಿದ್ರು ಮೀನಿಗೆ. ಈಗ ಮೀನು ಎಷ್ಟು ಬಿಟ್ಟಿದ್ದಾವೆ, ಹೆಂಗೆ ಹಿಡಿತಾರೆ ಅಂತ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇದನ್ನೇ ಕಾಯ್ದಿದ್ದೀವಿ ರಾತ್ರಿಯಿಂದನೂ. ಚೊಳಿಲಿ ಇಳ್ದಿದ್ದಾರಲ್ಲ, ಸೊಳಿ ಆಗಲ್ವ ಅವ್ರಿಗೆ? ರಾತ್ರಿ ನೆನೆ ಎಷ್ಟೊತ್ತಿಗೆ ಬಿಟ್ರಿ ಬಲೆನಾ? ಒಂದು 6 ಗಂಟೆಗೆ ನಾನು ಹೋದ್ಮೇಲೆ. ಶೇಕ್ ಆಗ ಎಲ್ಲೆಲ್ಲಿ ಬೆಂಡುಗಳು ಅಳ್ಳಾಡ್ತಾವೋ ಅಲ್ಲೆಲ್ಲ ಬಿದ್ದವೆ ಅಂತ. ಬೋಟೇನ ದಬಾಕೊಂಡ್ರೆ ಒಳಕ್ಕೆ ಹೋಗೋದಾ? ಈಜ್ತಾರ, ಈಜಕ್ಕೆ ಬರ್ಬೋದು. ಅದೇ ಈಜಕ್ಕೆ ಬರಲಿಲ್ಲ ಅಂದರೆ ಎಲ್ಲಿ ಇಳಿತಾರ ಅವರು? ಅಲ್ಲಿ ಯಾವುದೋ ಸಿಂಗಲಾಗಿ ಒಂದು ಬಿಟ್ಟಿದ್ರೇನೋ, ಅಲ್ಲಿ ಹೋಯ್ತಾರೆ ಯಾರನ್ನೋ. ನಿನ್ನೆ ಇವರೇ ಬಂದು ಬೋಟ್ ಬಿಟ್ಟು ಹೋಗಿದ್ದು ಸಂಜೆಲಿ. ಏನು ಬಿದ್ದಿಲ್ವ? ಅಷ್ಟೊಂದು ಫಾಸ್ಟಾಗಿ ಬರ್ತಾವ್ರ ಅಲ್ಲೆಲ್ಲ. ಹ್ಞೂ 20 ಅಡಿನೋ 30 ಅಡಿನೋ ಆಳ ಆದಂತೆ. ಯಾರು ಅದರೊಳಗೆ ಇಳಿದ್ಬಿಟ್ಟು ಬಿಡಬೇಕು, ಟ್ಯೂಬ್ ಹಾಕ್ಕೊಂಡು. ಅದು ಗೊತ್ತಾಯ್ತು, ಗಾಡಿದು ಇರುತ್ತಲ್ಲ ಟ್ಯೂಬ್ ಥರ. ಕಿರಣ್ ಅವ್ರು ಇಳಿತದ ಒಳಕ್ಕೆಲ್ಲ. ಅಂದರೆ ಈ ಚಳಿಗಾಲದಲ್ಲಿ ಇಳಿಯೋ ಕಷ್ಟ. ಎಲ್ಲಿರ್ತಾವ ಮತ್ತೆ ಮೀನೆಲ್ಲ? ಮೇಲಕ್ಕೆ ಬರಲ್ಲ. ಕೊರೆಗೆ ನೀವು ಹೇಳ್ದಂಗೆ ಮೀನು ಬೀಳೋದು ಸ್ವಲ್ಪ ಕಷ್ಟ. ಅವಕ್ಕೂ ಚಳಿ ಆಯ್ತದಲ್ಲ ನೀರಲ್ಲಿದ್ರೂ. ಬೇಸಿಗೆಲ್ ಜಾಸ್ತಿ ಸಿಗ್ತಾವ. ಈ ಮೇಲಕ್ಕೆ ತಾಮಂದು ಬಿಡಿಸ್ತಾರೆ ಕಣ್ಣ ಶೀತ. ಮೀನು ನೋಡಿ, ಇಲ್ಲೊಂದು ಮೀನು ಹಂಗೆ ಕಾಣುತ್ತೆ ಇಲ್ಲಿ, ನೋಡಿದ್ದ? ಇನ್ನೇನು ನೈಟ್ ಊಟಕ್ಕೆ ತಾನೇ? ಜೀವ ಅದೇ ಅಳ್ಳಾಡ್ತಾ ಇದೆ, ಪಟ 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 ಅಂತ ನೀರನ್ನ ಒದರುತ್ತಾ ಇರೋದು. ಅಲ್ಲೊಂದಿದೆ, ಈಗೊಂದು ಸಿಕ್ತು, ಅದರಲ್ಲೊಂದು ಸಿಕ್ತು. ಎಲ್ಲ ಏನೊಂದು ಅರ್ಧ kg 3/4 kg ಇರ್ಬೋದೇನೋ. 1 kg ಬರ್ತಾವ. ಎಷ್ಟು ಜನ ನೈಟ್ ಊಟ? ಇನ್ನೇನೊಂದು 5 ನಿಮಿಷಕ್ಕೆ ಬಂದ್ಬಿಡ್ತಾರೆ ಅಲ್ಲಿಂದ ಇಲ್ಲಿಗೆ ಅಷ್ಟೇ.
ಬರಲಿ ಎಲ್ಲರಿಗೂ 2 ಪೀಸ್. ಈಗ ಬಿದ್ದಿದೆ, ಅಳ್ಳಾಡ್ತಾ ಇದೆ, ಅದು ನೀರು ಅಳ್ಳಾಡಿಸ್ತಾ ಇದೆ ನೋಡಿ. ಈಗೊಂದು ಬಿತ್ತು. ಇಷ್ಟೊಂದು ಕಷ್ಟ ಇದೆ ಅಂತ ಗೊತ್ತಿಲ್ಲ. ನೆನೆ ನಾನು ಬಲೆ ತಂದಿದ ತಕ್ಷಣ ಬಿದ್ದುಬಿಡ್ತದೆ ಅಂದ್ಕೊಂಡಿದ್ದೆ ಮೀನನ್ನ. ಇಲ್ಲೊಂದು ಬಿದ್ದಿದೆ, ಅಲ್ಲೊಂದು ಬಿದ್ದಿದೆ. ಅಲ್ಲೊಂದು ಬಿದ್ದಿದೆ, ಇನ್ನು ಒದ್ದಾಡ್ತಾ ಇದೆ. ಅದು 2 ಬಿದ್ದಿದೆ ಅದರಲ್ಲಿ. ಅದೊಂದು ಒದ್ದಾಡ್ತಾ ಇದೆ. ಸ್ವಪ್ನಾಗವೆ ಒಂದೊಂದು ದಪ್ಪವೆ, ಒಂದೊಂದು ಸಣ್ಣವೆ. ಒಂದು ದಡ ಸೇರ್ಕೊಂಡು ಮೀನುಗಳೆಲ್ಲ. ನೋಡಿ ಸ್ನೇಹಿತರೆ, ನಿನ್ನೆ ಬಲೆ ಬಿಟ್ಟಿದ್ದಕ್ಕೆ ಇವತ್ತು ಮೀನು ಬಿದ್ದೇವೆ. ಬೆಳಗಿನ ಜಾವದಲ್ಲಿ ನಾವು ಎಲ್ಲ ಮೀನನ್ನು ಫ್ರೈ ಮಾಡ್ಕೊಂಡು ತಿಂತೀನಿ. ವಿಡಿಯೋ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದು ನೋಡಿ. ಬೆಳಗಿನ ಜಾವ 6 ಗಂಟೆ ಸಮಯದಲ್ಲಿ ವಿಡಿಯೋ ಮಾಡಿರೋದು. ಏನಾಯ್ತು? ಬೆಸ್ಟ್ ಕೆಲಸ ಬೋಟ್ ಹಿಡ್ಕೊಂಬಿಟ್ರೆ. ಕಂಡಿದ್ರೆ ಇಲ್ಲೇ ಬಂಗಾರಿ
ಫಿಶ್ ಬೇಕಾ? ಫಿಶು ಬಾರೋ, ಬೆಳಗ್ಗೆ ಚುಳಿಲ್ ಮೀನು ಹಿಡಿಯೋಣ. ನೋಡಿ ಸ್ನೇಹಿತರೆ, ನಾನು ನನ್ನ ಮೊಮ್ಮಕ್ಕಳೆಲ್ಲ ಸೇರಿ ಇವತ್ತು ನಿನ್ನೆ ಬಲೆ ಹಾಕಿದ್ದು, ಇವತ್ತು ಮೀನು ಹಿಡಿದಿದ್ದೀವಿ. ಮೊಮ್ಮಗನ ಬರ್ತಡೇ ಪಾರ್ಟಿಗೆ ತವಾ ಫ್ರೈ ಒಂದ ನೋಡ್ದ ಸ್ನೇಹಿತರೆ, ಹಿಂಗೆ ಬೆಳಗ್ಗೆ ಹೋಗಿ ಚಳಿಲಿ ಮಳೆ ಏನು ನೋಡ್ದೇನೆ ನಾನು ಮಕ್ಕಳೆಲ್ಲ ನಿಂತ್ಕೊಂಡು ಆ ಮೀನು ಹಿಡಿಯೋದನ್ನ ಒಂದು ವಿಡಿಯೋ ಮಾಡ್ದೋ. ತುಂಬ ಖುಷಿ ಆಯಿತು. ಇವೆಲ್ಲ ನಮ್ಗೆ ಹೊಸ ಅನುಭವ. ನಾನು ಹುಟ್ಟಿದಾಗಿಂದನೂ ನನಗಿನ್ನೇನು 40-50 ವರ್ಷಕ್ಕೆ ಬಂತು. ನಾನು ಬಲೆ ಹಾಕೋದು ನೋಡಿರಲಿಲ್ಲ, ಮೀನು ಹಿಡಿಯೋದಂತೂ ನೋಡೇ ಇರಲಿಲ್ಲ ಬಿಡಿ. ಯಾವುದೋ ಟಿ ವಿಗಳಲ್ಲಿ ಏನೋ ಸಣ್ಣ ಪುಟ್ಟ ನೋಡಿದ್ವಿ. ಆ ಪೂರ್ತಿ ಬಲೆ ಎಳ್ಕೊಂಬಂದು ಬಿಚ್ಚು ಅಷ್ಟೊತ್ತಿಗೆ ಏನಿಲ್ಲ ಅಂದರೂ ಸುಮಾರು ಒಂದು 3 ಅವರ್ ಆಯಿತು. ಆದರೆ ನಾನು ಅಷ್ಟೆಲ್ಲ ವಿಡಿಯೋ ಮಾಡೋಕ್ಕಾಗದಿದ್ರು ಚಿಕ್ಕದಾಗಿ ಪುಟಾಣಿಯಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಫ್ರೆಶ್ ಆಗಿದೆ ಮೀನು. ತವಾ ಫ್ರೈ ಮಾಡಬೇಕು ಅಂತ ಭಾಳ ಆಸೆಯಾಗಿ ಎಲ್ಲ ರೆಡಿ ಮಾಡಿದ್ವಿ. ಆದರೆ ತವಾ ಫ್ರೈ ಎಲ್ಲರಿಗೂ ಆಗೋದಿಲ್ಲ. ಮೀನು ತುಂಬಾ ದಪ್ಪ ಇದ್ದಿದ್ದರಿಂದ ಕಬಾಬ್ ಮಾಡಿಬಿಟ್ರು ಲಾಸ್ಟ್ಗೆ. ಏನೇ ಆಗಲಿ ಮೀನು ಮಾತ್ರ ಸಖತ್ತಾಗಿತ್ತು ಸ್ನೇಹಿತರೆ ತಿನ್ನೋಕ್ಕೆ. ಅದು ಇವರೇ ಸ್ವಂತಹ ಒಂದು ಹರಾಜಲ್ಲಿ ತಗೊಂಡು ಮಾಡಿರೋ ಅಂಥದ್ದು ಇದು ಮೀನು. ಮರಿಗಳನ್ನ ಬಿಟ್ಟು ಸಾಕಿರೋಂಥ ಆಗಿರೋದ್ರಿಂದ ಮೀನು ತುಂಬಾ ಚೆನ್ನಾಗಿತ್ತು. ಆದರೂ ಆ ಚಳಿ, ಆ ವಾತಾವರಣದಲ್ಲಿ ತಣ್ಣಗೆ ಏನು ಕೈಯೆಲ್ಲ ಹಂಗೆ ಸೇದ್ಕೊಂಡ್ಬಿಡೋದು. ಕೆಲವರ ನೀರೊಳಗೆ ಇಳಿದು ಹಿಡಿತಾರೆ, ಅವ್ರಿಗೆ ಹಿಡಿತಾರೋ ಗೊತ್ತಿಲ್ಲ. ನಮಗೆ ಮಾತ್ರ ಭಾಳನೇ ಖುಷಿಯಾಗೋಯ್ತು. ನಮ್ಮ ಜೊತೆ ಪುಟಾಣಿ 1 ವರ್ಷದಲ್ಲಿ ಪಾಪನೂ ಅಲ್ಲಿಗೆ ಬಂದ್ಬಿಡ್ತು. ಎಲ್ಲರೂ ಸೇರಿಕೊಂಡು ಆ ಮೀನೆಲ್ಲ ಹಿಡಿದು ಕೊನೆಗೆ ತಗೊಂಡೋಗೋವರೆಗೂ ಅಲ್ಲೇ ನಿಂತಿದ್ವಿ. ಮತ್ತು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಒಂದು 50 kg ಆಗಿತ್ತು ಸ್ನೇಹಿತರೆ ಮೀನು ಎಲ್ಲ. ಒಂದೊಂದು ಮೀನು 1.5-2 kg ಈ ಥರ ಬಿತ್ತು. ನಾನು ಆಮೇಲೆ ಒಂದು ಮೀನು ಕೈಯಲ್ಲಿ ಇಟ್ಕೊಂಡು ಒಂದು ವಿಡಿಯೋ ಮಾಡಿದೆ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಹರಿ ಓಂ ಹರೇಶ್. ತುಂಬಾ ಚೆನ್ನಾಗಿ ಮಾಡಿದ್ರು. ಕಬಾಬನ್ನು ಆಗ್ತಿದ್ದಂಗೆ ಬಿಡಲಿಲ್ಲ, ಎಲ್ಲ ಅಲ್ಲಲ್ಲೇ ಬಾಚ್ಕೊಂಡ್ಬಿಟ್ರೆ ಅಷ್ಟು ಚೆನ್ನಾಗಿತ್ತು ತಿನ್ನೋಕ್ಕೆ. ಆ ಸೊಳಿಗೂ ಅದಕ್ಕೂ ನೋಡೋಕ್ಕಿಂತ ತಿಂದು ಸವಿಬೇಕು ಸ್ನೇಹಿತರೆ. ಆಗಲೂ ನಾವು ಇವ್ರು ಸ್ವತಃ ಸಾಕಿದ ಮೀನು ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ. ನೀವು ಎಲ್ಲರೂ ಬನ್ನಿ ಬರ್ಡೇ ಪಾರ್ಟಿಗೆ. ಇದು ನೈಟ್ ಮಾಡ್ಕೊಂಡಿದ್ವಿ ಹಾಗೆ ಖುಷಿಗೆ ಅಂತಾನೆ ನಮ್ಮ ಬೀಗರು ಮಾಡಿಸಿದ್ರು. ಇದೆಲ್ಲ ಸ್ಪಾನ್ಸರ್ ಬಂದು ನಮ್ಮ ಬೀಗರಿಗೆ ಸೇರಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ ಹರೇ ಶ್ರೀನಿವಾಸ.